ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಬಹು ಆಯ್ಕೆ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡುವುದಾದರೆ, ಭಾರತದ ಮೊದಲ ಡ್ರೋನ್ ರನ್‌ವೇ ಎಲ್ಲಿ ಘೋಷಿಸಿದೆ? ಪ್ರಶ್ನೆ ಏನಪ್ಪಾ ಅಂತಂದರೆ, ಭಾರತದ ಮೊದಲ ಡ್ರೋನ್ ರನ್‌ವೇ ಎಲ್ಲಿ ಘೋಷಿಸಿದೆ? ಆಯ್ಕೆಗಳು ಸೂರತ್, ಮೀರತ್, ದೆಹಲಿ, ಆಂಧ್ರ ಪ್ರದೇಶ. ಇದಕ್ಕೆ ಸರಿ ಆಯ್ಕೆ ನೋಡುವುದಾದರೆ ಸ್ನೇಹಿತರೆ, ಭಾರತದ ಮೊದಲ ಡ್ರೋನ್ ರನ್‌ವೇ ಏನಪ್ಪ ಅಂತಂದ್ರೆ ಮೀರತ್‌ನಲ್ಲಿ ಘೋಷಿಸಲಾಗಿದೆ. ಮೀರತ್‌ನಲ್ಲಿ ಮೊದಲ ಡ್ರೋನ್ ರನ್‌ವೇ ಏನು ಮಾಡಲಾಗುತ್ತಪ್ಪ ಅಂತಂದ್ರೆ ಘೋಷಿಸಲಾಗಿದೆ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತದ ಮೊದಲ ಸಂಪೂರ್ಣ ವಿಮೆ ಹೊಂದಿದಂಥ ಜಿಲ್ಲೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಭಾರತದ ಮೊದಲ ಸಂಪೂರ್ಣ ವಿಮೆ ಹೊಂದಿದ ಜಿಲ್ಲೆ ಯಾವುದು? ಆಯ್ಕೆಗಳು ನೋಡೋಣ. ಸೂರತ್, ಅಲ್ವಾರ್, ದೆಹಲಿ, ಲಕ್ನೋ. ಸ್ನೇಹಿತರೆ, ಭಾರತದ ಮೊದಲ ಸಂಪೂರ್ಣ ವಿಮೆ ಹೊಂದಿದಂಥ ಜಿಲ್ಲೆ ಯಾವುದು? ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಅಲ್ವಾರ್, ರಾಜಸ್ಥಾನದ ಅಲ್ವಾರ್ ಜಿಲ್ಲೆ. ಸೊ ಆಯ್ಕೆ 2 ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, 2026ರ T20 ವಿಶ್ವಕಪ್ಗೆ ರಾಯಭಾರಿಯಾದಂಥ ಆಟಗಾರ ಯಾರು? ಸ್ನೇಹಿತರೆ, 2026ರ T20 ವಿಶ್ವಕಪ್ಗೆ ರಾಯಭಾರಿಯಾದಂಥ ಆಟಗಾರ ಯಾರು? ಆಯ್ಕೆಗಳು MS ಧೋನಿ, ರಾಹುಲ್, ರೋಹಿತ್ ಶರ್ಮಾ, ಕಪಿಲ್ ದೇವ್. ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡೋದಾದರೆ 2026ರ T20 ವಿಶ್ವಕಪ್ಗೆ ರಾಯಭಾರಿಯಾದಂಥ ಆಟಗಾರ ಏನಪ್ಪ ಅಂತಂದ್ರೆ ರೋಹಿತ್ ಶರ್ಮಾ. ಸೊ ರೋಹಿತ್ ಶರ್ಮಾ ಏನಪ್ಪ ಅಂತಂದ್ರೆ 2026ರ T20 ವಿಶ್ವಕಪ್ಗೆ ರಾಯಭಾರಿಯಾದಂಥ ಆಟಗಾರ ಆಗಿದ್ದಾರೆ. ಆಯ್ಕೆ 3 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ನಿಶಾನ್-ಇ-ಪಾಕಿಸ್ತಾನ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಭಾರತೀಯರಾರು? ಸ್ನೇಹಿತರೆ, ನಿಶಾನ್-ಇ-ಪಾಕಿಸ್ತಾನ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಭಾರತೀಯರಾರು? ಆಯ್ಕೆಗಳು ಅಟಲ್ ಬಿಹಾರಿ ವಾಜಪೇಯಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು, ಮೊರಾರ್ಜಿ ದೇಸಾಯಿ. ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ ನಿಶಾನ್-ಇ-ಪಾಕಿಸ್ತಾನ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಭಾರತೀಯರಪ್ಪ ಅಂತಂದರೆ ಮೊರಾರ್ಜಿ ದೇಸಾಯಿರಾಗಿದ್ದಾರೆ. ಆಯ್ಕೆ 4 ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಬಂದು, ಇಂಗದಾಳು ತಾಮ್ರದ ಗಣಿ ಕಂಡುಬರುವ ಜಿಲ್ಲೆ ಯಾವುದು? ಇಂಗದಾಳು ತಾಮ್ರದ ಗಣಿ ಕಂಡುಬರುವ ಜಿಲ್ಲೆ ಯಾವುದು? ಆಯ್ಕೆಗಳು ಬಳ್ಳಾರಿ, ಚಿತ್ರದುರ್ಗ, ಕೊಡಗು, ಚಿಕ್ಕಮಗಳೂರು. ಸೊ ಸ್ನೇಹಿತರೆ, ಸರಿಯಾದಂಥ ಆಯ್ಕೆ ನೋಡುವುದಾದರೆ ಈ ಇಂಗದಾಳು ತಾಮ್ರದ ಗಣಿ ಕಂಡುಬರುವಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ಅದು ಚಿತ್ರದುರ್ಗ ಜಿಲ್ಲೆಯಾಗಿರುತ್ತದೆ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಚಂದ್ರನತ್ತ ಮಾನವನ ಕಳುಹಿಸಲು ಮಾಡಿದಂಥ ಮಿಷನ್ ಹೆಸರು? ಚಂದ್ರನತ್ತ ಮಾನವನು ಕಳುಹಿಸಲು ಮಾಡಿದಂಥ ಮಿಷನ್ ಹೆಸರು? ಆಯ್ಕೆಗಳು ಆರ್ಟಿಮಿಸ್ 2, ಅಪೋಲೋ, ಆರ್ಟಿಮಿಸ್ 1 ಯಾವುದು ಅಲ್ಲ? ಸ್ನೇಹಿತರೆ, ಸರಿಯಾದಂಥ ಆಯ್ಕೆ ನೋಡುವುದಾದರೆ ಈ ಚಂದ್ರನತ್ತ ಮಾನವನು ಕಳುಹಿಸಲು ಮಾಡಿದಂಥ ಮಿಷನ್ ಹೆಸರೇನಪ್ಪ ಅಂತಂದ್ರೆ ಆರ್ಟಿಮಿಸ್ 2 ಆಗಿದೆ. ಸೊ ಇದನ್ನೇನಪ್ಪ ಅಂತಂದ್ರೆ ನಾಸಾ ಹಮ್ಮಿಕೊಂಡಿದ್ದು 2028ರಲ್ಲಿ ಏನು ಮಾಡ್ತಪ್ಪ ಅಂತಂದ್ರೆ ಈ ಯೋಜನೆಯನ್ನು ನೆರವೇರಿಸುವುದಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಸ್ಥಾಪನೆಯಾದಂಥ ವರ್ಷ? ಪ್ರಶ್ನೆ ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಸ್ಥಾಪನೆಯಾದಂಥ ವರ್ಷ? ಆಯ್ಕೆಗಳು 2002ರಲ್ಲಿ, 2008ರಲ್ಲಿ, 1946ರಲ್ಲಿ, 1950ರಲ್ಲಿ. ಸ್ನೇಹಿತರೆ, ಇದಕ್ಕೆ ಸರಿ ಆಯ್ಕೆ ನೋಡುವುದಾದರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಸ್ಥಾಪನೆಯಾದಂಥ ವರ್ಷ ಏನಪ್ಪ ಅಂತಂದ್ರೆ 2002ರಲ್ಲಿ ಸ್ಥಾಪನೆಯಾಗುತ್ತದೆ. 2002ರಲ್ಲಿ ಸ್ಥಾಪನೆಯಾಗುತ್ತೆ. ಸೊ ಇದರ ಕೇಂದ್ರ ಕಚೇರಿ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಕಂಡು ಬರುತ್ತೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಪ್ಪ ಅಂತಂದ್ರೆ 1946ರಲ್ಲಿ ಕೂಡ ಅದು ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಕಂಡು ಬರುತ್ತದೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ದೆಹಲಿ ನಗರವನ್ನು ವಿನ್ಯಾಸ ಮಾಡಿದಂಥ ವ್ಯಕ್ತಿ ಯಾರು?
ಪ್ರಶ್ನೆ ಏನಪ್ಪ ಅಂತಂದರೆ ದೆಹಲಿ ನಗರವನ್ನು ವಿನ್ಯಾಸ ಮಾಡಿದಂಥ ವ್ಯಕ್ತಿ ಯಾರು? ಆಯ್ಕೆಗಳು ಲೀ ಕಾರ್ಬೂಸಿಯರ್, ಎಡ್ವಿನ್ ಲುಟೆನ್ಸ್, ಚಿಸೋಲ್, ಜಾಬ್ ಚಾರ್ನಾಕ್. ಸೊ ಸ್ನೇಹಿತರೆ, ಸರಿಯಾದಂಥ ಆಯ್ಕೆ ನೋಡುವುದಾದರೆ ಈ ದೆಹಲಿ ನಗರವನ್ನು ವಿನ್ಯಾಸ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಎಡ್ವಿನ್ ಲುಟೆನ್ಸ್. ಎಡ್ವಿನ್ ಲುಟೆನ್ಸ್ ಏನಪ್ಪ ಅಂತಂದರೆ ದೆಹಲಿ ನಗರವನ್ನು ವಿನ್ಯಾಸ ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಅಂತಾರಾಜ್ಯ ನೀರು ಹಂಚಿಕೆ ಕುರಿತು ಸಂಸತ್ತಿಗೆ ಯಾವ ವಿಧಿ ಅಧಿಕಾರ ನೀಡುತ್ತದೆ? ಪ್ರಶ್ನೆ ಏನಪ್ಪ ಅಂತಂದರೆ ಅಂತಾರಾಜ್ಯ ನೀರು ಹಂಚಿಕೆ ಕುರಿತು ಸಂಸತ್ತಿಗೆ ಯಾವ ವಿಧಿ ಅಧಿಕಾರ ನೀಡುತ್ತದೆ? ಆಯ್ಕೆಗಳು 123ನೇ ವಿಧಿ, 262ನೇ ವಿಧಿ, 280ನೇ ವಿಧಿ, 356ನೇ ವಿಧಿ. ಸೊ ಸ್ನೇಹಿತರೆ, ಅಂತಾರಾಜ್ಯ ನೀರು ಹಂಚಿಕೆ ಕುರಿತು ಸಂಸತ್ತಿಗೆ ಏನಪ್ಪ ಅಂತಂದರೆ 262ನೇ ವಿಧಿ ಏನಪ್ಪ ಅಂತಂದರೆ ಅಧಿಕಾರವನ್ನು ನೀಡುತ್ತದೆ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಏನಪ್ಪ ಅಂತಂದರೆ ಭಾರತದಲ್ಲಿ ಗರಿಷ್ಠ ರಾಮ್ಸರ್ ತಾಣಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು? ಭಾರತದಲ್ಲಿ ಗರಿಷ್ಠ ರಾಮ್ಸರ್ ತಾಣಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು? ಆಯ್ಕೆಗಳು ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ, ಕೇರಳ. ಇಲ್ಲಿ ಸರಿ ಆಯ್ಕೆ ನೋಡುವುದಾದರೆ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಗರಿಷ್ಠ ರಾಮ್ಸರ್ ತಾಣಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ತಮಿಳುನಾಡು ರಾಜ್ಯವಾಗಿದೆ. ಸುಮಾರು 18 ತಾಣಗಳನ್ನು ಹೊಂದಿದ್ದು ಪ್ರಥಮ ಸ್ಥಾನದಲ್ಲಿದ್ದರೆ, ಅದೇ ರೀತಿ ಉತ್ತರ ಪ್ರದೇಶ ಏನಪ್ಪ ಅಂತಂದ್ರೆ 12 ಸ್ಥಾನಗಳನ್ನು ಹೊಂದಿದೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಈ ದಿನದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಂಡಿದ್ದೇವೆ ಸ್ನೇಹಿತರೆ.